ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಲೈಫ್ ಸಿಲೆಬಸ್ ಅನ್ನೋ ಹೊಸ ಬ್ರ್ಯಾಂಡ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ, ತಮ್ಮ ಎಜುಕೇಷನ್ ಬಗ್ಗೆ ಯೋಚಿಸುವ ರೀತಿಯನ್ನೇ ಇದು ಸಂಪೂರ್ಣವಾಗಿ ಬದಲಾಯಿಸುವ ಭರವಸೆ ಮೂಡಿಸಿದೆ. ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ನಮ್ಮ ಯುವಜನತೆ ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲುಗಳೇನು, ಈ ಪ್ಲಾಟ್ಫಾರ್ಮ್ ಅದನ್ನು ಹೇಗೆ ಬಗೆಹರಿಸುತ್ತೆ ಮತ್ತು ಇಂದಿನ ವೇಗವಾಗಿ ಬದಲಾಗ್ತಿರುವ ವೃತ್ತಿ ಅವಕಾಶಗಳಿಗೆ ಇದು ಹೇಗೆ ದಾರಿದೀಪವಾಗುತ್ತೆ ಅನ್ನೋದನ್ನ ನೋಡೋಣ. 10ನೇ ಕ್ಲಾಸ್ ಅಥವಾ SSLC ಎಕ್ಸಾಮ್ ಮುಗಿದ ತಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರ ತಲೆಯಲ್ಲಿ ಕೊರೆಯುವ ಮೊದಲನೇ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ ಅದೇ SSLC ನಂತರ ಏನು. ಇದು ಕೇವಲ ಒಂದು ಪ್ರಶ್ನೆ ಅಷ್ಟೇ ಅಲ್ಲ, ಇದು ಅನೇಕರ ಪಾಲಿಗೆ ಒಂದು ದೊಡ್ಡ ಟೆನ್ಷನ್ ಶುರುವಾಗುವ ಪಾಯಿಂಟ್. ಕರ್ನಾಟಕದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು SSLC ಎಕ್ಸಾಮ್ ಬರೀತಾರೆ ಮತ್ತು ಅವರೆಲ್ಲರೂ ಬಂದು ನಿಲ್ಲೋದು ಇದೇ ಗೊಂದಲದ ಗೋಡೆ ಮುಂದೆ. ಮುಂದಿನ ಹೆಜ್ಜೆ ಯಾವುದು ಅನ್ನೋ ಭಯ ಮತ್ತು ಅನಿಶ್ಚಿತತೆ ಶುರುವಾಗೋದೇ ಇಲ್ಲಿಂದ. ಸರಿ, ಹೇಗೋ ಕಷ್ಟಪಟ್ಟು ಆ 10ನೇ ಕ್ಲಾಸ್ ದಾಟ್ದಿವಿ ಅನ್ಕೊಳ್ಳಿ, ಆಮೇಲೆ ಮತ್ತದೇ ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಹೌದು, 12ನೇ ತರಗತಿ ಅಥವಾ PUC ಮುಗಿದ ತಕ್ಷಣ ಮತ್ತೆ ಅದೇ ಆತಂಕ, PUC ನಂತರ ಏನು? ಈ ಹಂತದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ನಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವಷ್ಟು ಪವರ್ಫುಲ್ ಆಗಿರುತ್ತೆ. ಆದರೆ ರಿಯಾಲಿಟಿಯಲ್ಲಿ ಸರಿಯಾದ ಗೈಡೆನ್ಸ್ ಎಲ್ಲರಿಗೂ ಅಷ್ಟು ಸುಲಭವಾಗಿ ಸಿಗುತ್ತಾ? ಖಂಡಿತ ಇಲ್ಲ. ಸರಿಯಾದ ಇನ್ಫಾರ್ಮೇಷನ್ ಇಲ್ಲದೆ ಅನೇಕರು ತಮ್ಮ ಭವಿಷ್ಯದ ಬಗ್ಗೆ ಒದ್ದಾಡುವಂತಾಗುತ್ತೆ. ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್, ಇದರಲ್ಲಿ ಯಾವ ಸ್ಟ್ರೀಮ್ ಆಯ್ಕೆ ಮಾಡಬೇಕು? ಡಿಪ್ಲೊಮಾ ಮಾಡಬೇಕಾ ಅಥವಾ ITI ಸೇರಬೇಕಾ? ಈ ಗೊಂದಲಗಳು ವಿದ್ಯಾರ್ಥಿಗಳನ್ನು ಸಿಕ್ಕಾಪಟ್ಟೆ ಕಾಡ್ತವೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಂದ್ರೆ, ತುಂಬಾ ಜನ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಆಸಕ್ತಿಗಿಂತ ಬೇರೆಯವರ ಪ್ರೆಷರ್ಗೆ ಮಣಿಯುತ್ತಾರೆ. ಸರಿಯಾದ ಮಾಹಿತಿ ಇರಲ್ಲ. ಕೇವಲ ಫ್ರೆಂಡ್ಸ್ ಆ ಸ್ಟ್ರೀಮ್ಗೆ ಸೇರಿದ್ರು ಅಂತನೋ ಅಥವಾ ಪೋಷಕರ ಒತ್ತಡದಿಂದಲೋ ಯಾವುದೋ ಒಂದು ಸ್ಟ್ರೀಮ್ ಆಯ್ಕೆ ಮಾಡಿಕೊಂಡು ಆಮೇಲೆ ಕಷ್ಟಪಡುವವರ ಸಂಖ್ಯೆ ನಮ್ಮದಿ ಬಹಳಷ್ಟಿದೆ. ಈಗ ಈ ಸ್ಲೈಡ್ನಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ವಿಷಯ ಏನಂದ್ರೆ, ಈ ಚಾನೆಲ್ನ ಪವರ್ಫುಲ್ ಟ್ಯಾಗ್ಲೈನ್ ಶಾಲೆಯಲ್ಲಿ ಕಲಿಸದ ಪಾಠಗಳು. ನೋಡಿ, ಶಾಲೆಗಳಲ್ಲಿ ನಮಗೆ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಎಲ್ಲವನ್ನೂ ಅತ್ಯುತ್ತಮವಾಗಿ ಹೇಳಿಕೊಡ್ತಾರೆ. ಆದರೆ ಜೀವನದ ಈ ಟರ್ನಿಂಗ್ ಪಾಯಿಂಟಲ್ಲಿ ಯಾವ ದಾರಿ ಆರಿಸ್ಕೊಳ್ಬೇಕು, ಭವಿಷ್ಯದ ಜಾಬ್ ಮಾರ್ಕೆಟ್ ಹೇಗಿದೆ ಅನ್ನೋ ಪಾಠವನ್ನ ಯಾವ ಟೆಕ್ಸ್ಟ್ ಬುಕ್ ಕೂಡ ಕಲಿಸೋದಿಲ್ಲ. ಇಂದಿನ ಕರಿಯರ್ಗಳು ಫಾಸ್ಟಾಗಿ ಬದಲಾಗ್ತಿವೆ, ಆದರೆ ನಮ್ಮ ಸಿಲೆಬಸ್ ಅಷ್ಟೇ ವೇಗವಾಗಿ ಬದಲಾಗ್ತಿಲ್ಲ. ಈ ಆತಂಕ ಮತ್ತು ಗೊಂದಲಗಳಿಗೆ ಕ್ಲಿಯರ್ ಆದ ಆನ್ಸರ್ ಕೊಡೋದೇ ಲೈಫ್ ಸಿಲೆಬಸ್ನ ಮೇನ್ ಟಾರ್ಗೆಟ್. ಕ್ಲಾಸ್ ರೂಮ್ ಒಳಗ ಕಲಿಯುವ ವಿಷಯಗಳಿಗೂ ಹೊರಗಿನ ಪ್ರಪಂಚದಲ್ಲಿ ಅಂದ್ರೆ ರಿಯಲ್ ಲೈಫ್ನಲ್ಲಿ ನಾವು ತಗೊಳ್ಳಬೇಕಾದ ನಿರ್ಧಾರಗಳಿಗೂ ಇರುವ ಅಜಗಜಾಂತರ ವ್ಯತ್ಯಾಸವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸ್ಕೂಲ್ ಎಜುಕೇಷನ್ ನಮಗೆ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡಬಹುದು, ಆದರೆ ನಮ್ಮ ಆಸಕ್ತಿ ಮತ್ತು ಕೆಪಾಸಿಟಿಗೆ ತಕ್ಕಂತೆ ಯಾವ ಕೆರಿಯರ್ ಸೂಕ್ತ ಅಂತ ಡಿಸೈಡ್ ಮಾಡೋದು ಬೇರೆ ಸ್ಕಿಲ್. ಆಶ್ಚರ್ಯ ವಿಷಯ ಏನಪ್ಪಾ ಅಂದ್ರೆ, ಇಂದಿನ ದಿನಗಳಲ್ಲಿ 80% ವಿದ್ಯಾರ್ಥಿಗಳಿಗೆ ತಮ್ಮ ಡಿಗ್ರಿಯ ನಂತರ ಯಾವ ಉದ್ಯೋಗಾವಕಾಶಗಳಿವೆ ಅನ್ನೋದೇ ಗೊತ್ತಿರಲ್ಲ. ಈ ದೊಡ್ಡ ಗ್ಯಾಪ್ ಅನ್ನು ಫಿಲ್ ಮಾಡಲು ಮತ್ತು ವಾಸ್ತವದ ಅರಿವು ಮೂಡಿಸಲು ಲೈಫ್ ಸಿಲೆಬಸ್ ಕೆಲಸ ಮಾಡ್ತಿದೆ. ಮತ್ತು ಇದು ಆ ವಿಷಯವನ್ನ ಅತ್ಯುತ್ತಮವಾಗಿ ವಿವರಿಸ್ತದೆ. ಒಮ್ಮೆ ಈ ಲೋಗೋ ಗಮನಿಸಿ. ಇಲ್ಲಿ ಒಂದು ಗ್ರಾಜ್ಯುಯೇಷನ್ ಕ್ಯಾಪ್ ಇದೆ ಮತ್ತು ಅದರ ಮೇಲೆ ಇಂಗ್ಲಿಷ್ನ S ಆಕಾರದಲ್ಲಿ ಒಂದು ಅಂಕುಡೊಂಕಾದ ರಸ್ತೆಯನ್ನು ಡಿಸೈನ್ ಮಾಡಿದ್ದಾರೆ. ಎಜುಕೇಷನ್ ಅನ್ನೋ ಗುರಿನ ತಲುಪುವ ದಾರಿ ಎಂದಿಗೂ ಸ್ಟ್ರೈಟ್ ಆಗಿರಲ್ಲ, ಅದು ಅನೇಕ ತಿರುವುಗಳಿಂದ ಕೂಡಿರುತ್ತೆ. ಆ ದಾರಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟವಾದ ಗೈಡ್ ಆಗಿ ನಿಲ್ಲುವ ಸಂಕೇತವನ್ನು ಇದು ಬಹಳ ಅದ್ಭುತವಾಗಿ ಕಟ್ಟಿಕೊಡುತ್ತದೆ. ಎಜುಕೇಷನ್, ಕರಿಯರ್ ಮತ್ತು ಲೈಫ್ ಇದನ್ನ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಡಿಕೋಡ್ ಮಾಡುವುದು ಇವರ ಬೃಹತ್ ದೃಷ್ಟಿಕೋನ. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಾವುದೇ ಒಂದು ನಿರ್ಧಾರವನ್ನು ಫೈನಲ್ ಮಾಡುವ ಮುನ್ನವೇ ತಮ್ಮ ಮುಂದಿರುವ ಎಲ್ಲಾ ಕರಿಯರ್ ಆಪ್ಷನ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿರಬೇಕು. ಬ್ಲೈಂಡ್ ಆಗಿ ಯಾವುದೋ ದಾರಿಗೆ ಕಾಲಿಡುವ ಬದಲು ಕಣ್ಣು ತೆರೆದು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡುವುದು ಹಾಗೂ ಪ್ರತಿ ಹೆಜ್ಜೆಯಲ್ಲೂ ಅವರಿಗೆ ಜ್ಞಾನದ ಸಪೋರ್ಟ್ ಕೊಡುವುದು ಈ ವೇದಿಕೆಯ ಉದ್ದೇಶ. ಈ ವೇದಿಕೆ ಪ್ರಾಕ್ಟಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ಶಾಲೆ ಕಲಿಸದ ಎಲ್ಲಾ ಉತ್ತರಗಳು ನಮಗೆ ಇಲ್ಲಿ ಸಿಗ್ತವೆ. ಎಜುಕೇಷನ್ ಮತ್ತು ರಿಯಾಲಿಟಿ ನಡುವಿನ ಗ್ಯಾಪ್ ಕಡಿಮೆ ಮಾಡೋದು ಇದರ ಗುರಿ. ಯಾವುದೇ ಕಷ್ಟವಾದ ಅಥವಾ ಕನ್ಫ್ಯೂಸ್ ಮಾಡುವ ಟೆಕ್ನಿಕಲ್ ಪದಗಳಿಲ್ಲದೆ ಅತ್ಯಂತ ಪ್ರಾಮಾಣಿಕವಾದ ಗೈಡೆನ್ಸ್ ಇಲ್ಲಿ ಸಿಗುತ್ತೆ. ವಿಶೇಷವಾಗಿ ನಮ್ಮ ದೈನಂದಿನ ಕ್ಯಾಶುವಲ್ ಕನ್ನಡದಲ್ಲಿ ಕರಿಯರ್, ಸ್ಟ್ರೀಮ್, ಸಿಲೆಬಸ್ನಂಥ ಪದಗಳನ್ನು ನ್ಯಾಚುರಲ್ ಆಗಿ ಬಳಸ್ತಾ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ವಿಷಯಗಳನ್ನು ವಿವರಿಸ್ತಾರೆ. ವಿದ್ಯಾರ್ಥಿಗಳು ಕೇಳಲು ಹಿಂಜರಿಯುವ ಆದರೆ ಕೇಳಲೇಬೇಕಾದ ಪ್ರಶ್ನೆಗಳಿಗೂ ಇಲ್ಲಿ ಕ್ಲಿಯರ್ ಕಟ್ ಆನ್ಸರ್ ಸಿಗ್ತವೆ. ಈ ಸಂಪೂರ್ಣ ಮಾಹಿತಿಯನ್ನು ನೋಡಿದ ಮೇಲೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಅತಿ ಮುಖ್ಯವಾದ ಮಾತು ಹೇಳಲೇಬೇಕಾಗ್ತದೆ. ಜೀವನದ ಮುಂದಿನ ಹಂತಕ್ಕೆ ಸಿದ್ಧರಾಗುವುದು ಎಂದರೆ ಕೇವಲ ಮಾರ್ಕ್ಸ್ ತೆಗೆಯುವುದಲ್ಲ, ಬದಲಾಗಿ ಸರಿಯಾದ ಮಾಹಿತಿಯೊಂದಿಗೆ ತಮಗೆ ಸೂಟ್ ಆಗುವ ದಾರಿಯನ್ನು ಆರಿಸಿಕೊಳ್ಳೋದು. ಈ ಜವಾಬ್ದಾರಿಯನ್ನು ನಾವೆಲ್ಲರೂ ತೆಗೆದುಕೊಳ್ಳಬೇಕಾಗಿದೆ. ಭವಿಷ್ಯದ ಯಶಸ್ವಿ ಹಂತಕ್ಕೆ ಕಾಲಿಡಲು ಯಾರೆಲ್ಲ ಸಿದ್ಧರಿದ್ದೀರಾ? ಖಂಡಿತ ಒಮ್ಮೆ ಯೋಚಿಸಿ. ಕೊನೆಯದಾಗಿ
ನಾವೆಲ್ಲರೂ ಆಳವಾಗಿ ಯೋಚಿಸುವಂತೆ ಮಾಡೋ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ವಿದ್ಯಾರ್ಥಿಗಳು ತಮ್ಮ ಕರಿಯರ್ನ ಮೊದಲ ಹೆಜ್ಜೆ ಇಡುವ ಮುನ್ನವೇ ಮುಂದಿನ ಇಡೀ ದಾರಿಯ ಮ್ಯಾಪ್ ಅವರಿಗೆ ಕ್ಲಿಯರಾಗಿ ಗೊತ್ತಿದ್ರೆ ಅವರ ಭವಿಷ್ಯ ಎಷ್ಟು ಅದ್ಭುತವಾಗಿ ಬದಲಾಗ್ಬೋದಲ್ವಾ? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯಾಣವೇ ಲೈಫ್ ಸಿಲೆಬಸ್. ಈ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ವಿಚಾರಗಳ ಬಗ್ಗೆ ಯೋಚಿಸಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.